ರಾಜ್ಯ ಬಿಜೆಪಿ ಭಿನ್ನಾಭಿಪ್ರಾಯದ ಬಗ್ಗೆ ನಾವು ಮಾತನಾಡುವುದು ತಪ್ಪಾಗುತ್ತದೆ. ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯ ಬಿಜೆಪಿ ಭಿನ್ನಾಭಿಪ್ರಾಯದ ಬಗ್ಗೆ ನಾನು ಮಾತನಾಡುವುದು ತಪ್ಪಾಗುತ್ತದೆ. ಈಗಾಗಲೇ ನಾನು ಕೂಡ ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದೇನೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿದೆ. ರಾಜ್ಯದಲ್ಲಿನ ನಾಯಕರುಗಳ ಭಿನ್ನಾಭಿಪ್ರಾಯ ಕುರಿತು ಕೇಂದ್ರ ನಾಯಕರಿದ್ದಾರೆ. ಅವರು ಅದನ್ನು ಸರಿಪಡಿಸುವ ವಿಶ್ವಾಸವಿದೆ ಎಂದರು. ಇನ್ನು ಹುಬ್ಬಳ್ಳಿಯಲ್ಲಿ ಜೆಡಿಯು ಕಚೇರಿ ಕಾಂಗ್ರೆಸ್ ಕಬ್ಜಾ ಮಾಡಿರೋ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಇದರ ಬಗ್ಗೆ ಕಾನೂನು ವ್ಯಾಪ್ತಿಯಲ್ಲಿ ಹೇಗೆ ಹೋಗಬೇಕು ಅಂತ ಚಿಂತನೆ ಮಾಡುತ್ತೇವೆ. ಅಧಿಕಾರ ಇದೆ ಅಂತ ಇಲ್ಲಿನ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಸ್ಥಳೀಯ ನಾಯಕರು ಕಬ್ಜಾ ತೆಗೆದುಕೊಂಡಿದ್ದಾರೆ. ಎಲ್ಲ ಜನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಏನ್ ಮಾಡಬೇಕು ಅಂತ ನೋಡೋಣ ಎಂದು ಹೇಳಿದರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ಇವತ್ತು ರಾಣಿಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಮೊನ್ನೆ ದಿನ ಉದ್ಘಾಟನೆ ಮಾಡಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಇವತ್ತು ನಾನು ರಾಣಿಬೆನ್ನೂರಿಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಆಸ್ತಿ ಸಾಕಷ್ಟು ವಿವಾದಗಳಿಕೊಂಡಿದೆ ಸರ್. ಒಂದು ಕಡೆ ನೋಡೋಣ, ಅದೇನು ರೆಕಾರ್ಡ್ಸ್ ನೋಡೋಣಂತೆ. ರೆಕಾರ್ಡ್ಸ್ ನೋಡೋಣ. ಮೊದಲಿಂದಲೂ ಅದು ಕಾಂಗ್ರೆಸ್ ಪಕ್ಷದ ಒಂದು ಸೊತ್ತು ಅಂತಕ್ಕಂಥದ್ದು ಏನಿತ್ತು. ಕಾಂಗ್ರೆಸ್ ನಂತರ ಜನತಾದಳ, ಜನತಾ ಯು ಎರಡು ಜಾತ್ಯತೀತ ಜನತಾದಳ ಯುನೈಟೆಡ್ ಆದಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ JDU ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ರು. ಈಗ ಅದನ್ನು ನಿನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಕರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸ್ವತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನಿದೆ. ಕಾನೂನು ವ್ಯಾಪ್ತಿಯಲ್ಲಿ ನೋಡೋಣ ಏನು ಮಾಡಬೇಕು. ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ, ಅಲ್ಲಿ ತೀರ್ಮಾನ ಅವರು ಮಾಡ್ತಾರೆ. ಅದರ ಬಗ್ಗೆ ನಾನು ಮಾತಾಡೋದು ತಪ್ಪಾಗ್ತದೆ. ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ, ಯಾಕೆ ಈ ಥರ ಎಲ್ಲ ಈ ರೀತಿಯ ಒಂದು ವಾತಾವರಣ ಇದೆ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಒಳಕ್ಕೂ ಚರ್ಚೆ ಮಾಡಿದಾಗ ಎದುರಿಸಿದ ಹೇಳಿದ್ದೆ. ನನಗೆ ಇಲ್ಲಿ ಪ್ರಶ್ನೆ ಅದಕ್ಕೆ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗುತ್ತೆ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೈತ್ರಿ ಇರುತ್ತೆ ಸರ್. ನೋಡೋಣ, ಅದು ಮುಂದೆ ಹೇಳ್ತೀವಿ.